ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮನೋಜಯ ವಿಲಾಗ್ ಚಾನಲ್. ನಾನು ನಿಮ್ಮ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮತ್ತೆ ಆನೆ ತಾಲೀಮು ನೋಡೋದಕ್ಕೆ ಮೈಸೂರಲ್ಲಿ ಹೋಗ್ತಾ ಇದ್ದೀವಿ. ಬಟ್ ನೋಡ್ತಿರ್ಬೋದು ನೀವು ಟ್ರಾಫಿಕ್ ಎಷ್ಟಿದೆ ಅಂತ. ಇದು ನೆನ್ನೆ ವೀಡಿಯೋ, ಸೊ ನೆನ್ನೆ ಆನೆಯ ತಾಲೀಮಿನ ವೀಡಿಯೋ ಇದು. ಈ ಟ್ರಾಫಿಕ್ ಯಾಕೆ ಇಷ್ಟೊಂದಿದೆ ಅಂತಂದು ಯೋಚನೆ ಮಾಡ್ತಿದ್ದೀರಾ? ನಿಮಗೂ ಗೊತ್ತಿದೆ, ಯಾಕಂದರೆ ರಾಷ್ಟ್ರಪತಿಗಳು ಬಂದಿರೋದ್ರಿಂದ ಫುಲ್ ಡಿವಿಯೇಷನ್ಗಳು ಕೊಟ್ಬಿಟ್ಟಿದ್ದಾರೆ. ಅವರು ನಾವು ಹೊರಡೋ ಟೈಮ್ಗೆ ಈ ಮಾನಸ ಗಂಗೋತ್ರಿ ಯೂನಿವರ್ಸಿಟಿಯಿಂದ ಹೊರಟಿದ್ದಾರೆ, ಮೈಸೂರು ಯೂನಿವರ್ಸಿಟಿಯಿಂದ ಅವರು ಗೆಸ್ಟ್ ಹೌಸಿಗೆ ಹೊರಟ್ರಂತೆ. ಫುಲ್ಲು ಟ್ರಾಫಿಕ್ ಜಾಮು. ಸೊ ಇದು ಮೈಸೂರಿಂದ ಈ ಟ್ರಾಫಿಕ್ ಜಾಮ್ ಕತೆ ಹಿಂಗಾಗಿತ್ತು. ಇದೆಲ್ಲದ್ರ ಮಧ್ಯೆ ಪಾಪ ಆಟೋದವರು ಹೇಳಿದ್ರು, ನಾವು ಹೋಗ್ತಾ ಇದ್ದಿದ್ದು ಪ್ಯಾಲೇಸ್ ಕಡೆಗಲ್ವಾ, ಪ್ಯಾಲೇಸ್ ಕಡೆ ರೈಟ್ ಸೈಡ್ ಹೋಗ್ಬೇಕಾಗಿತ್ತು. ಫುಲ್ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಸರ್ ಹೋಗೋಕ್ಕಾಗಲ್ಲ, ಸೊ ನಿಮಗೆ ನಾನು ಇನ್ನೊಂದು ಕಡೆ ಅಂದರೆ ಆನೆಗಳು KR ಸರ್ಕಲ್ನಿಂದ ಮೇಲ್ಗಡೆ ಹೋಗ್ತವೆ ಮಾರ್ಕೆಟು, ಅಲ್ಲಿಂದ ಅಲ್ಲಿ ಬಿಡ್ತೀನಿ ಸರ್ ಅಂತಂದು ಬಿಟ್ಟರು. ಓಕೆ ಅಂತಂದೇಳಿ ನಾವು ಅಲ್ಲೇ ಇಳ್ಕೊಂಡ್ವಿ. ನಾವು ಇಳ್ಕೊಂಡಾಗ ಆಲ್ಮೋಸ್ಟ್ 5:15 ಆಗಿತ್ತು. ಬಟ್ ನೋಡಿ ಅಲ್ಲೆಲ್ಲ ಮಾರ್ಕೆಟು ಎಲ್ಲ ನಾವು ಹೋಗಿ ಒಂದಿಷ್ಟು ವೀಡಿಯೋಸ್ ತಗೊಂಡು ಈ ಕಡೆ ಬಂದ್ವಿ. ಬಟ್ 5:40 ಆಗಿದೆ, ಇನ್ನೂ ಆನೆಗಳು ಪತ್ತೆನೇ ಇಲ್ಲ, ಬಂದೇ ಇಲ್ಲ. ನಾರ್ಮಲಿ 5:35 ಹೊರಡವು, 5:35 ಹೊರಟ್ಬಿಡವು ಅಲ್ಲಿಂದ. ಬಟ್ ಬಂದೇ ಇಲ್ಲ. ನಾವು ಅದಕ್ಕೆ ನಡ್ಕೊಂಡು ಹಂಗೆ ಸರ್ಕಲ್ ಹತ್ರ ಬಂದ್ವಿ, KR ಸರ್ಕಲ್. ಅಲ್ಲೂ ಬಂದಿಲ್ಲ. ಇನ್ನು 6 ಗಂಟೆ ಆಗಕ್ಕೆ ಬಂತು, ಎಲ್ಲೂ ಬಂದಿರಲಿಲ್ಲ. ನಾವು ಏನಾದರೂ ನೋಡೋಣ ಅಂತಂದು ಪ್ಯಾಲೇಸ್ ಹತ್ರ ಹೊರಟ್ವಿ. ಅಲ್ಲಿಂದ ಈ ಗುರು ಸ್ವೀಟ್ಸ್ ಓಲ್ಡೆಸ್ಟ್ ಶಾಪ್, ಹಾಗೆಯೇ ಇಲ್ಲೇ ಮೈಸೂರು ಪಾಕ್ ಒರಿಜಿನಲ್ಸ್. ಇವತ್ತಿನ ದಸರಾ ಆನೆ ತಾಲೀಮ್ ನೋಡೋದಕ್ಕೆ ಮತ್ತೆ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಒಂದು ಕಾಮಿಡಿ ನಡೀತು. ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ 6 ಗಂಟೆ ಆಯಿತು, ಯಾವ ಆನೆಗಳು ಇನ್ನೂ ಹೊರಟಿರಲಿಲ್ಲ ತಾಲೀಮ್ಗೆ. ಪೊಲೀಸಿಗೆ ಕೇಳಿದ್ರೆ ಇಲ್ಲ ಬರಲ್ಲ ಅಂದ್ಬಿಟ್ರು, ಬೇಜಾರಾಯಿತು. ಬಟ್ ಇಲ್ಲಿ ಬಂದ್ವಿ ನೋಡೋಣ ಅಂತಂದು ಬಂದರೆ ನೀವು ನೋಡ್ತಾ ಇರ್ಬೋದು, ನಾವು ಹಾಗೆಯೇ ಸ್ವಲ್ಪ ಕಮ್ಮಿ ಜನ ಇದ್ದರು ನಮ್ಮ ಪ್ಲಸ್ ಪಾಯಿಂಟ್ಗೆ. ಯಾಕೆ ಅಂದರೆ ಆಲ್ರೆಡಿ 6 ಗಂಟೆ ಆಗಿದ್ದರಿಂದ ಇನ್ನೇನು ಆನೆಗಳು ಬರಲ್ಲೇನೋ ಅಂತಂದು ಎಷ್ಟೊಂದು ಜನ ವಾಪಸ್ ಹೋಗ್ಬಿಟ್ಟಿದ್ರು. ನಾವು ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ. ಯಾಕೋ ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಏನೋ ಆನೆಗಳು ಬರ್ತಾ ಇದೆಯೋ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾಯಿದ್ರು. ನೋಡೋಣ ಅಂತಂದು ನಾವು ನಿಂತ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಗೇಟ್ ಓಪನ್ ಮಾಡಿದ್ರು, ಆನೆಗಳು ಬಂದೇ ಬಿಟ್ಟು. ಎಲ್ಲ ಜನಗಳ ಖುಷಿಗೆ ಏನದು ಮಿತಿನೇ ಇಲ್ದಂಗೆ ಆಯಿತು ಅವಾಗ. ಬಟ್ ಇವರು ಅಲ್ಲಿ ಮುಂದ್ಗಡೆ ನೀವು ನೋಡ್ತಿರ್ಬೋದು, ಅವ್ರು ಮಾಡ್ತಾ ಇರೋ ಕೆಲಸ ಮಾಡಬೇಡಿ, ಬ್ಯಾರಿಕೇಡಿಂದ ಹಿಂದ್ಗಡೆ ನಿಂತ್ಕೊಳ್ಳಿ. ಯಾಕಂದರೆ ಆನೆಗಳು ನಿಮಗೆ ಗೊತ್ತೇ ಇವೆ ಎಷ್ಟು ಬಲಶಾಲಿ ಅಂತ. ಅವು ಒಂದು ಸಲ ಹಿಂಗಂದ್ರೆ ಆಯಿತು. ಇಂಥ ಕೆಲಸ ನೀವು ಯಾರೂ ಮಾಡಬೇಡಿ, ಹೋದಾಗ ಬ್ಯಾರಿಕೇಡಿಂದ ದೂರನೇ ಇರಿ. ಅದು ನಿಮ್ಮ ಒಳ್ಳೆಯದಕ್ಕೇ ಪ್ರಿಕಾಷನ್, ಅದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ತಡ ಮಾಡ್ದೇ ನಿನ್ನೆ ಆನೆ ತಾಲೀಮು ಅಭಿಮನ್ಯು ಲೀಡಿಂಗಲ್ಲಿತ್ತು, ಅಭಿಮನ್ಯುನೇ ಸಾರಥ್ಯ ನಿನ್ನೆ. ಹಾಗೆಯೇ ಭೀಮನ್ ಕ್ರೇಜ್ ಮಾತ್ರ ಭಾರಿ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಎಷ್ಟು ಕಿರಿಸ್ತಾರೆ ನೋಡಿ, ನೋಡೋಣಂತೆ ಬನ್ನಿ ವಿಡಿಯೋ ನೋಡೋಣ. ಭೀಮ ಕೊನೆಗೆ ಹೋಗಿದ್ದಾನೆ. ಯಾವ ಗೇಟ್ ಅಂತಾರೆ? ಭೀಮ ಮಹೇಂದ್ರ ಕೊನೆಗೆ.
ಗಂಟೆ ಮೇಲೆ ಹೊಲ್ಟು ಆನೆ ಕಾಲಿಂಗೆ. ಅದರಲ್ಲಂತೂ ಭೀಮಂದ್ ರಿಯಾಕ್ಷನ್ ಭಾರಿ ಚೆನ್ನಾಗಿತ್ತು. ಆ ವಿಡಿಯೋನ ನೋಡಿ ತಪ್ಪಂಗೆ. ಇಲ್ಲಿ ಇನ್ನೊಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಎಲ್ಲ ಆನೆಗಳಿಗೂ ಭೀಮ 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 ಅಂತಂದೇ ಕರಿತಾಯಿದ್ರು. ಆಮೇಲೆ ಜನ ಯಾವ ಆನೆ ಸೊಂಡ್ಲೆತ್ತೋ ಭೀಮ ಅಂದ ತಕ್ಷಣ ಅದೇ ಭೀಮ ಆನೆ ಅಂದ್ಕೊಂಡ್ಬಿಡ್ತಾರೆ. ಆ ಥರ ಆಗಿದೆ. ಸ್ವಲ್ಪ ಜನಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾವ ಆನೆ ಯಾವುದು ಅಂತ. ಬಟ್ ಡೈಲಿ ಅಂದರೆ ವರ್ಷ ಹೋಗಿ ನೋಡೋರಿಗೆ ಗೊತ್ತಾಗುತ್ತೆ ಅಷ್ಟೇ.